ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ವಿಶು ಹಬ್ಬದ ಹಿಂದಿನ ದಿನ ನೈಟ್ ತೆಗಿತಾ ಇದ್ದ ವಿಡಿಯೋ ಇದ್ದ. ಇಲ್ಲಿ ಏನು ಅಂತಂದರೆ, ನಾವು ಚಿಕ್ಕವರಿದ್ದಾಗ ಹಿಂದಿನ ದಿನ ಇದನ್ನೆಲ್ಲ ಸೆಟ್ ಮಾಡಬೇಕಲ್ಲ. ನಮ್ಮ ಮನೆಗಳಲ್ಲಿ ನಾವೆಲ್ಲ ಮಲಗಿದ ಮೇಲೆ ಇದನ್ನೆಲ್ಲ ಸೆಟ್ ಮಾಡ್ತಾಯಿದ್ರು. ಮಕ್ಕಳಿಗೆ ಇದನ್ನೆಲ್ಲ ಮೊದಲೇ ನೋಡಿಬಿಟ್ರೆ ನಾಳೆಗೆ ಏನು ಥ್ರಿಲ್ ಇರಲ್ಲ, ಎಕ್ಸೈಟ್ಮೆಂಟ್ ಇರಲ್ಲ ಅಂದ್ಕೊಂಡು ನಮಗೆ ತೋರಿಸ್ತಾನೆ ಇರಲಿಲ್ಲ. ಎಲ್ಲ ಮಲಗಿದ ಮೇಲೆ ದೊಡ್ಡವರು ಇದನ್ನೆಲ್ಲ ಸೆಟ್ ಮಾಡಿ ಇಡ್ತಾಯಿದ್ರು. ನಮ್ಮ ಮನೇಲಿ ಹೇಗೆ ಅಂತಂದರೆ, ನಾಳೆ ಏನಾದರೂ ಒಂದು ಮಾಡ್ತೀವಿ ಏನೋ ಇದೆ ಅಂತ ಗೊತ್ತಾದರೆ ಎಷ್ಟೇ ರಾತ್ರಿ ಆದರೂ ನಿದ್ರೆ ಮಾಡಲ್ಲ ನಮ್ಮ ಮನೇಲಿರೋ ಮಕ್ಕಳು. ಇನ್ನೇನು ಮಾಡೋದು, ಅವರನ್ನು ಜೊತೆಗೆ ಸೇರಿಸ್ಕೊಂಡು ನಾನು ಇದನ್ನೆಲ್ಲ ಸೆಟ್ ಮಾಡ್ತಾಯಿದ್ದೆ. 12 ಗಂಟೆ 1 ಗಂಟೆ ಆದರೂ ಇವ್ರಿಗೆ ನಿದ್ರೆ ಬರಲ್ಲ ನಾಳೆ ಏನಾದರೂ ವಿಶೇಷ ಅಂತ ಗೊತ್ತಾದಾಗ. ಹಾಗೆ ಇದನ್ನೆಲ್ಲ ಸೆಟ್ ಮಾಡ್ತಾಯಿದ್ವಿ. ಮೊದಲು ಅಕ್ಕಿ ಹಾಕಿ ಅದಕ್ಕೆ ಕಣಿ ಬೆಳ್ಳಿರಿ ಅಂತಂದರೆ ಮಂಗಳೂರು ಸೌತೆ ಇದೆಯಲ್ಲ, ಅದು ಇದಕ್ಕೆ ಇಟ್ಟೇ ಇಡ್ತೀವಿ ನಾವು. ಮತ್ತು ಸೀಸನಲ್ ಫ್ರೂಟ್, ಅದ್ರ ಜೊತೆಗೆ ಈ ಹೂ. ಇದೇನು ಅಂತಂದರೆ, ನಾವು ಮಲ್ಲಿಗೆ, ಸೇವಂತಿಗೆ ಈ ಥರದ ಯಾವುದೇ ಹೂನ ಈ ಹಬ್ಬಕ್ಕೆ ಯೂಸ್ ಮಾಡಲ್ಲ. ಈ ಒಂದು ಕೊನ್ನಪ್ಪು ಅಂತ ಹೇಳ್ತೀವಿ, ಇದು ಹೆಚ್ಚಾಗಿ ಫಾರೆಸ್ಟ್ಗಳಲ್ಲೇ ಹೆಚ್ಚಾಗಿರುತ್ತೆ. ನೀವೆಲ್ಲ ನೋಡಿರ್ತೀರ ಮರನ. ಇದು ಈ ಹೂನ ಇಡ್ತೀವಿ, ಪ್ಲಸ್ ಸೀಸನಲ್ ಫ್ರೂಟ್, ವೆಜಿಟೇಬಲ್, ಅಕ್ಕಿ, ಚಿನ್ನ, ಬೆಳ್ಳಿ, ದುಡ್ಡು ಈ ಥರದ್ದೆಲ್ಲವನ್ನು ಇಟ್ಟು ಇದನ್ನು ಸೆಟ್ ಮಾಡ್ತೀವಿ. ಇದು ಒಂಥರ ಹೇಗೆ ಅಂತಂದರೆ, ಯುಗಾದಿ ಮತ್ತು ವರಮಹಾಲಕ್ಷ್ಮಿ ಎರಡು ಮಿಕ್ಸ್ ಆದರೆ ಹೇಗಿರುತ್ತೋ ಹಾಗೆ ಒಂಥರ ಅಂತ ಅನಿಸುತ್ತೆ ನನಗೆ. ಇದೇ ಹೂ ನಾನು ಹೇಳಿದ್ದು. ಎಲ್ಲ ರಾತ್ರಿ ಎಲ್ಲ ಸೆಟ್ ಮಾಡಿ ಮಾರ್ನಿಂಗ್ ಎದ್ದು ನಾನು ಬೇಗ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮಾಡಾದಮೇಲೆ ಸುಮ್ಮನೆ ಒಂದು ವೀಡಿಯೋ ತೊಗೋಬೇಕಲ್ಲ ಅಂದ್ಕೊಂಡು ಜಸ್ಟ್ ಈ ಥರ ಒಂದು ವೀಡಿಯೋನ ತಗೊಂಡೆ. ಇದಾದಮೇಲೆ ಸೀದಾ ಕಿಚನ್ಗೆ ಹೋದೆ. ಯಾಕೆ ಅಂತಂದರೆ ಅಡುಗೆಗಳಾಗಬೇಕು, ತುಂಬ ಇರುತ್ತೆ ವೆರೈಟೀಸ್. ಮತ್ತು ಇದು ವೆಜ್, ಆ್ಯಕ್ಚುಲಿ ಇದಕ್ಕೆ ಮಾಡೋದು ವೆಜ್. ಆದರೆ ಕಂಪ್ಲೀಟ್ ಎಲ್ಲ ವೆಜ್ ಮಾಡಿಬಿಟ್ರೆ ಈಗಿನ ಮಕ್ಕಳು ಯಾವುದು ತಿನ್ನಲ್ಲ. ಸ್ವಲ್ಪ ವೆಜ್ ನಾನ್ ವೆಜ್ ಎರಡು ಮಿಕ್ಸ್ ಮಾಡಿಬಿಟ್ರೆ ಹೆಂಗೋ ತಿಂತಾರೆ ಅಂದ್ಕೊಂಡು ನಾನೇನು ಮಾಡಿದೆ ಅಂದರೆ, ವೆಜ್ ನಾನ್ ವೆಜ್ ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂತ ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ಫಸ್ಟ್ ಇಲ್ಲಿ ನಾನು ಪಾಯಸಕ್ಕಿಟ್ಟಿದ್ದೆ, ಪಾಲಡ ಪಾಯಸ ಅಂತ. ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದಿದ್ದು. ಕೇಳಿದ್ದೆ ಆದರೆ ನಾನು ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಟೇಸ್ಟ್ ಇದೆ. ಈ ಥರ ಪ್ಯಾಕೆಟ್ ಸಿಗುತ್ತಲ್ವ, ಅದನ್ನು ತೆಗೆದು ಇಲ್ಲಿ ನಾನು 2 ಲೀಟರ್ ಹಾಲು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ಆ 2 ಲೀಟರ್ ಹಾಲಿಗೆ 1 ಪ್ಯಾಕೆಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ಇದು ಚೆನ್ನಾಗಿ ಕುದಿಸಿ 2 ಲೀಟ್ರ್ ಹಾಲು 1 ಲೀಟ್ರಿಗಾಗೋಷ್ಟು ಕುದಿಬೇಕು. ಅಂದರೆ ಜಸ್ಟ್ ಸಿಮ್ ಫ್ಲೇಮ್ ಕಮ್ಮಿ ಮಾಡಿ ಒಂದು ಕಡೆ ಇಟ್ಬಿಟ್ರೆ ಆಯಿತು. ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು ಪಾಯಸ. ಯಾರಾದರೂ ಮಾಡೋರಿದ್ದರೆ ಮಾಡಿ. ಅಷ್ಟೊತ್ತಿಗೆ ಈ ಕಡೆ ಬಾಯ್ಲ್ಡ್ ರೈಸ್ ಎಲ್ಲ ರೆಡಿಯಾಗಿತ್ತು. ಮತ್ತು ಚಿಕನ್ ಕಬಾಬಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಫಿಶ್ ಫ್ರೈಗೆ ಮಸಾಲೆ ಹಾಕಿ ಇಟ್ಟಿದ್ವಿ. ಇದು ಬೀನ್ಸ್ ಕ್ಯಾರೆಟ್ ಪಲ್ಯ, ಪಾಯಸ ನೋಡಿ ಫೈನಲ್ ಲುಕ್ ಆಗಿದೆ. ಮಟನ್ ಕರಿ ರೆಡಿ ಆಯಿತು. ಮೊಸರು ಸಾರು ಮಾಡಿದ್ದೆ, ಸಲಾಡ್, ಹಪ್ಪಳ ಮತ್ತು ಕೆಲವೊಂದು ಐಟಮ್ಸದು ಫೋಟೋ ತೊಗೊಳ್ಲಿಕ್ಕಾಗಿಲ್ಲ, ಎಲ್ಲ ಗಡಿಬಿಡಿ ಆಗೋಯಿತು. ಊಟ ಬಡಿಸೋದನ್ನು ಫೋಟೋ ತೊಗೋಬೇಕು, ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ, ಅದು ಆಗಲಿಲ್ಲ. ಈಗ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು. ಎಲ್ಲರಿಗೂ ಅವತ್ತಿಂದು ಅಡುಗೆ ಖುಷಿ ಆಯಿತು, ಟೇಸ್ಟ್ ಇತ್ತು ಅಂತ ಎಲ್ಲ ಹೇಳಿದಾಗ ನನಗೂ ತುಂಬ ಖುಷಿ ಆಯಿತು. ಯಾಕೆ ನಾವು ಕೆಲಸ ಮಾಡಿರ್ತೀವಲ್ವ, ಇದೆಲ್ಲ ಕೇಳೋತ್ತಿಗೊಂದು ಖುಷಿ ಅಷ್ಟೇ. ಎಲ್ಲ ಕೆಲಸ ಮುಗಿಸಿ ಆದಮೇಲೆ ಕಿಚನ್ನ ಸುಮ್ಮನೆ ಒಂದು ರೌಂಡ್ ಹಾಗೆ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ಇನ್ನೆಲ್ಲ ಮತ್ತೆ ಇನ್ನೊಂದು ಟ್ರಿಪ್ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಮೆಲ್ಲೆ ಮೊಬೈಲ್ ತಗೊಬಂದು ಒಂದು ವೀಡಿಯೋನ ಮಾಡ್ತಾಯಿದ್ದೆ. ಎಲ್ಲ ನೆಗಾಡ್ತಾಯಿದ್ರು ಇವರು. ಎಲ್ಲ ಊಟ ಹೆವಿ ಆಯಿತು ಅಂದ್ಕೊಂಡು ಕೂತಾಗ ಲೆಮನ್ ಟೀ ಮಾಡೋಣ ಅಂತ ಲೆಮನ್ ಟೀ ಮಾಡ್ತಾಯಿದ್ದೆ. ಈ ಲೆಮನ್ ಟೀ ಅಂದರೆ ಇದರಲ್ಲಿ ತುಳಸಿ ಎಲೆ ಬಾಯ್ಲ್ ಮಾಡೋಂಗಿಲ್ಲ. ಈ ಥರ ಒಂದು 2 ತುಳಸಿ ಎಲೆ ಹಾಕ್ಬಿಟ್ಟು ಲೆಮನ್ ಟೀ, ಬ್ಲ್ಯಾಕ್ ಟೀ ಮಾಡಿ ಕುಡಿದು ನೋಡಿ, ಸಖತ್ ಟೇಸ್ಟ್ ಇರುತ್ತೆ. ಡೈಜೆಷನಿಗೆಲ್ಲ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.